ಕಲ್ಕಿ ಜನ್ಮ ಹೇಗೆ ಆಗುತ್ತೆ? ಭಾಗವತ ಪುರಾಣ ಮತ್ತು ಇನ್ನಿತರ ಪುರಾಣಗಳಲ್ಲಿ ಕಲ್ಕಿಯ ಜನನ ಭಾರತದ ಶಂಭಾಲ ಎಂಬ ಒಂದು ಗ್ರಾಮದಲ್ಲಿ ಆಗುತ್ತೆ ಅಂತ ಹೇಳಲಾಗಿದೆ. ಆದರೆ ಈ ಗ್ರಾಮ ಎಲ್ಲಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಕಲ್ಕಿ ವಿಷ್ಣು ಯಶ ಎಂಬ ಬ್ರಾಹ್ಮಣನ ಮನೆಯಲ್ಲಿ ಸುಮತಿ ಎಂಬ ತಾಯಿಯ ಗರ್ಭದಿಂದ ಜನಿಸ್ತಾನೆ ಎಂದು ತಿಳಿಸಲಾಗಿದೆ. ಕಲ್ಕಿ ಒಬ್ಬ ಶಕ್ತಿಶಾಲಿ ಯೋಧನಾಗಿರ್ತಾನೆ, ದಿವ್ಯಾಸ್ತ್ರಗಳನ್ನು ಧರಿಸಿರ್ತಾನೆ ಮತ್ತು ದೇವದತ್ತ ಎಂಬ ಬಿಳಿ ಕುದುರೆ ಮೇಲೆ ಸವಾರಿ ಮಾಡ್ತಾನೆ. ಇವನ ಬಳಿ ರತ್ನಮಾರು ಎಂಬ ದಿವ್ಯ ಖಡ್ಗ ಮತ್ತು ಹಲವಾರು ಶಸ್ತ್ರಾಸ್ತ್ರಗಳಿರ್ತವೆ ಎಂದು ಹೇಳಲಾಗಿದೆ. ಹಾಗಾದರೆ ಸ್ನೇಹಿತರೆ, ಕಲ್ಕಿ ಈ ಕಲಿಯನ್ನು ಸುಲಭವಾಗಿ ಸೋಲಿಸಿ ಕಲಿಯುಗದ ಅಂತ್ಯ ಮಾಡ್ತಾನೆ ಅಂತ ಅಂದ್ಕೊಂಡ್ರ? ಹಾಗಿಲ್ಲ. ಯಾಕೆ ಅಂದರೆ ಕಲಿ ಬರೀ ಕಣ್ಣಿಗೆ ಕಾಣುವ ರಾಕ್ಷಸ ಅಲ್ಲ, ಅವನು ಮಾಯಾವಿ, ಅವನು ಜನರ ಮನಸ್ಸಲ್ಲಿ ಕುಳಿತಿರ್ತಾನೆ. ಹೀಗಾಗಿ ಈ ರಾಕ್ಷಸನ ಸೋಲಿಸೋದು ಸುಲಭದ ಮಾತಲ್ಲ. ಹೀಗಾಗಿ ಕಲಿಯುಗದ ಕೊನೆಯಲ್ಲಿ ಕಲಿ ಮತ್ತು ಕಲ್ಕಿಯ ನಡುವೆ ಯುದ್ಧ ಆರಂಭ ಆದಾಗ 7 ಚಿರಂಜೀವಿಗಳು ಕಲ್ಕಿಯ ಬೆಂಬಲಕ್ಕೆ ನಿಲ್ತಾರೆ. ಆ 7 ಚಿರಂಜೀವಿಗಳು ಯಾರು ಅಂದರೆ ಹನುಮಂತ, ಪರಶುರಾಮ, ವಿಭೀಷಣ, ವ್ಯಾಸ, ಅಶ್ವತ್ಥಾಮ, ಕೃಪಾಚಾರ್ಯ ಮತ್ತು ಬಲಿ. ಕ್ಷತ್ರಿಯರಾಗಿ ಕಲಿಯನ್ನು ರಣಾಂಗಣದಲ್ಲಿ ಹನುಮಂತ ಮತ್ತು ಪರಶುರಾಮ ಹಾಗೂ ಅಶ್ವತ್ಥಾಮರು ಎದುರಿಸಿದರೆ, ಆಂತರಿಕವಾಗಿ ಅಂದರೆ ಮನಸ್ಸಿನಲ್ಲಿರುವ ಕಲಿಯನ್ನು ಸೋಲಿಸಲು ಮಹಾಜ್ಞಾನಿಗಳಾದ ವ್ಯಾಸರು ಮತ್ತು ಕೃಪಾಚಾರ್ಯರು ಪ್ರಯತ್ನಿಸ್ತಾರಂತೆ. ಇದರೊಂದಿಗೆ ಸಮಾಜದಿಂದ ಕಲಿಯನ್ನು ತೊಡೆದು ಹಾಕಲು ಧರ್ಮದಿಂದ ತಮ್ಮ ರಾಜ್ಯಗಳನ್ನು ಆಡಳಿತ ನಡೆಸಿದ ಬಲಿ ಮತ್ತು ವಿಭೀಷಣ ಇವರು ಮುಂದೆ ಬರ್ತಾರೆ. ಹೀಗೆ ಈ ಯುದ್ಧವನ್ನು ಕಲ್ಕಿ ಪುರಾಣದಲ್ಲಿ ವಿವರಿಸಲಾಗಿದೆ. ಕಲಿಯುಗದ ಕೊನೆಯಲ್ಲಿ ದುಷ್ಟ ರಾಜರನ್ನು, ಭ್ರಷ್ಟ ಆಡಳಿತಗಾರರನ್ನು ಮತ್ತು ಕಲಿಯ ಶಕ್ತಿಯಿಂದ ಪ್ರಭಾವಿತರಾದ ಜನರನ್ನು ಕಲ್ಕಿ ಸಂಹಾರ ಮಾಡ್ತಾನೆ ಎಂದು ಹೇಳಲಾಗಿದೆ. ಮತ್ತು ಕಲಿಯ ಶಕ್ತಿ 2 ರಾಕ್ಷಸರಲ್ಲಿ ವ್ಯಕ್ತ ಆಗಿರುತ್ತೆ. ಅದು ಕೋಕ ಮತ್ತು ವಿಕೋಕ ಅನ್ನೋ ರಾಕ್ಷಸರಲ್ಲಿ. ಇವರೊಂದಿಗೆ ಕೂಡ ಕಲ್ಕಿ ಭೀಕರ ಯುದ್ಧ ಮಾಡ್ತಾನೆ. ಈ ಯುದ್ಧದಲ್ಲಿ ಕಲ್ಕಿಯ ದಿವ್ಯ ಶಕ್ತಿಗಳು ಮತ್ತು ಶಿವ, ಬ್ರಹ್ಮ ಮತ್ತು ಇತರೆ ದೇವತೆಗಳಿಂದ ಪಡೆದ ಆಶೀರ್ವಾದಗಳು ಕಲ್ಕಿಗೆ ಸಹಾಯ ಮಾಡ್ತವೆ. ಇದರೊಂದಿಗೆ ಕಲಿಯ ಶಕ್ತಿಯನ್ನು ಭೌತಿಕವಾಗಿ ಸಂಹಾರ ಮಾಡುವ ಮೂಲಕ ಕಲ್ಕಿಯು ಜಗತ್ತಿನಿಂದ ದುಷ್ಟತನವನ್ನು ತೊಡೆದು ಹಾಕ್ತಾನೆ ಎಂದು ಈ ಗ್ರಂಥಗಳು ಹೇಳ್ತವೆ.